ಬನ್ನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಲೀಲಾವತಿ ಅಂತ ಬೆಂಗಳೂರಿಂದ. ಲೀಲಾವತಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ, ಏನು ಪ್ರಶ್ನೆ ನಿಮ್ದು? ಸರ, ನಾನು ಬೆಂಗಳೂರಿಂದ ಲೀಲಾವತಿ ಅಂತ ಮಾತಾಡೋದು. ಹೇಳಿ. ಒಂದು 6 months ಇಂದ ನಾನು ಸುಮ್ಮನೆ ಬಿಸಿಲಲ್ಲಿ ಒಂದು 2-3 ನಿಮಿಷ ಹೋಗ್ಬಿಟ್ಟು ಬಂದ್ರೆ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗ್ಬಿಡುತ್ತೆ ಮೇಡಮ್, ತುಂಬಾ ಟ್ಯಾನ್ ಆಗೋಗುತ್ತೆ. ಏನ್ ಹಾಕಿದ್ರು ಅದು ಕಡಿಮೆನೇ ಆಗ್ತಾ ಇಲ್ಲ. ಅದಕ್ಕೆ ಏನಾದ್ರೂ ಸ್ವಲ್ಪ ರೆಮಿಡಿ ಹೇಳ್ತೀರಾ? ಟ್ರೀಟ್ಮೆಂಟ್ ಇದೆಯಾ ಅಂತನಾ? ಓಕೆ, ರಾಜ್ ಅವ್ರು ಮಾತಾಡ್ತಾರೆ ನಿಮ್ಮ ಜೊತೆ. ನಮಸ್ಕಾರ ಮೇಡಮ್. ಟ್ರೀಟ್ಮೆಂಟ್ ಇದೆ ಇದಕ್ಕೆ ಮೆಲನಿನ್ ಸೆಕ್ರೇಷನ್ ಇಂದ ನಿಮಗೆ ಟ್ಯಾನ್ ಜಾಸ್ತಿ ಆಗ್ತಿರುತ್ತೆ. ನೀವು ನೀರು ಕುಡಿಬೇಕು, ಮತ್ತು ಇದಕ್ಕೆ ಬೇರೆ ಸನ್ಸ್ಕ್ರೀನ್ಸ್ ಎಲ್ಲ ಇದೆ, ಅದು ಕೊಟ್ಟು ಅದರಿಂದ ನಿಮ್ಮ ಪರಿಹಾರ ಆಗುತ್ತೆ. ಇದರಿಂದ ಈ ಕಷ್ಟ ನಿಮ್ಮ ಪರಿಹಾರ ಆಗುತ್ತೆ. ಓಕೆ, ಈಗ ಆಜರಾ ಮಂಗಳೂರಿಂದ ಕರೆ ಮಾಡಿದ್ದಾರೆ. ಹೇಳಿ, ನಿಮ್ಮ ಪ್ರಶ್ನೆ ಏನು, ನಿಮ್ಮ ಸಮಸ್ಯೆ ಏನು ಅಂತ. ಹಲೋ. ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ಇದು ಮುಖದಲ್ಲಿ ತುಂಬಾ ಕಪ್ಪು ಇದೆ, ಪಿಂಪಲ್ಸ್ ಇದೆ. ಎಷ್ಟು ಏಜ್ ನಿಮ್ದು? ನಂದು 19. ಹೌದು. ಪಿಂಪಲ್ಸ್ ಆಗುತ್ತಲ್ವಾ ಈಗ ಈ ಏಜ್ ಅಲ್ಲಿ? ಹೌದೌದು. ಓಕೆ, ಸರಿಯಾಗಿ ಚೆನ್ನಾಗಿ ನೀರು ಕುಡೀರಿ ಇವ್ರು ಹೇಳ್ದಂಗೆ, ರಾಜ್ ಅವ್ರು ಹೇಳ್ದಂಗೆ. ಸೊ ಬೇರೆ ಸಮಸ್ಯೆ ಇದೆಯಾ ಏನಾದ್ರು? ಬೇರೆ ಸಮಸ್ಯೆ ಇಲ್ಲ ಮೇಡಮ್, ಇದು ತುಂಬಾ ಕಪ್ಪು ಹಾಗೆ ಎಲ್ಲ ಉಂಟು. ಓಕೆ, ಮತ್ತೆ ಸಿಗ್ಗೆ ಮುಖದಲ್ಲಿ. ಓಕೆ, ರಾಜ್ ಹೇಳ್ತಾರೆ ನಿಮ್ಗೀಗ. ಇವ್ರು ಭಾಳ ಸಣ್ಣ ವಯಸ್ಸಿದೆ ಇನ್ನು. ಇವಾಗ ನಾನು ಹೇಳಿದಾಗೆ ಇಟ್ಸ್ ವೆರಿ ಕಾನ್ಷಿಯಸ್ಸು. ಕ್ಲೀನಪ್ ಮಾಡಿಸ್ಬೇಕು ಅವ್ರ ಫೇಸ್ ವಾಶ್ ಜಾಸ್ತಿ ಮಾಡಬೇಕು, ಮತ್ತು ಸೋಪ್ಸ್ ಕಡಿಮೆ, ಕಾನ್ಸಂಟ್ರೇಟೆಡ್ ಸೋಪ್ಸ್ ಇರುತ್ತಲ್ಲ ಅದು ಕಡಿಮೆ ಯೂಸ್ ಮಾಡಬೇಕು. ಸ್ವಲ್ಪ ಮಾಯ್ಶ್ಚರ್ ಬೇಸ್ ಸೋಪ್ಸ್ ಯೂಸ್ ಮಾಡಿದ್ರೆ ಅದು ಸ್ವಲ್ಪ ಬೆಟರ್ ಆಗುತ್ತೆ. ಮತ್ತು ಒಂದ್ಸತಿ ಕ್ಲೀನಪ್ಗೆ ಹೋಗ್ಬಿಟ್ಟು 2-3 monthsಲ್ಲಿ ಒಂದ್ಸತಿ ಆ್ಯಕ್ನೆ ಎಲ್ಲ ಕ್ಲೀನಪ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಆಗುತ್ತೆ. ಇವ್ರದ್ದೇನಿಲ್ಲ, ಇವ್ರದ್ದು ನಾರ್ಮಲ್ ಪ್ರೋಸೆಸ್ ಗ್ರೋಯಿಂಗ್ ಆಫ್ ಇದೆ. ಹೌದೌದು, ಇದೆಲ್ಲ ಟೀನೇಜಲ್ಲಿ ಪಿಂಪಲ್ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಹಾರ್ಮೋನಲ್ ಚೇಂಜಸ್, ಅದು ಏಜ್ ಪ್ರಕಾರ ಬಂದೇ ಬರುತ್ತೆ. ಅದಕ್ಕೆ ಅದು ಬಿಟ್ಟರು ಅದು ಪ್ರಾಬ್ಲಮ್ ಸ್ಕಾರ್ಸ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಹೇಳಿದಾಗೆ ಯು ಹ್ಯಾವ್ ಟು ಹ್ಯಾವ್ ಲಾಟ್ ಆಫ್ ವಾಟರ್, ನೀರು, ಮತ್ತು ಕ್ಲೀನ್ ಹ್ಯಾಂಡ್ಸ್. ಬಿಕಾಸ್ ಮುಖದ ಮೇಲೆ ಹ್ಯಾಂಡ್ಸ್ ಭಾಳ ಯೂಸ್ ಮಾಡ್ತಾ ಇರ್ತೀವಿ ನಾವು. ಲೆಸ್ ಮೇಕಪ್ ಫಾರ್ ಗರ್ಲ್ಸ್ ಆ್ಯಂಡ್ ದಟ್ ಏಜ್ ಜಾಸ್ತಿ, ಅದು ಭಾಳ ಒಳ್ಳೆಯದು. ಯಾಕಂದರೆ ಅದು ಪೆಟ್ರೋಕೆಮಿಕಲ್ ಬೇಸ್ ಪ್ರಾಡಕ್ಟ್ಸ್ ಇರುತ್ತೆ, ಅದರಿಂದನೂ ಪೋರ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ರೆ ಆ್ಯಕ್ನೆ ಬರುತ್ತೆ. ಸೊ ಯೂಶಲಿ ಅಂದರೆ ಈಗ ಒಂದ್ಸರಿ ಇದು ಇನ್ಸ್ಟೆಂಟ್ ಫೇಸ್ ಲಿಫ್ಟ್ ಮಾಡಿಸ್ಕೊಂಡ್ರು, ಅರ್ಜೆಂಟಿಗೆ ಮಾಡಿಸ್ಕೊಂಡ್ರು ಆಯಿತು, ನೆಕ್ಸ್ಟ್ ಎಷ್ಟು ತಿಂಗಳ ನಂತರ ಮಾಡಿಸ್ಕೊಂಡ್ರೆ ಬೆಸ್ಟ್ ಅಂತೀರಾ? ನೋಡಿ, ಗ್ಯಾಪ್ ಅಂತ ತೆಗೆದುಕೊಳ್ಳೋದಾದ್ರೆ ನೀವು ಅದನ್ನು ಮೇಂಟೈನ್ ಮಾಡಬೇಕು. ಲುಕ್ 6-8 months ಮೇಂಟೈನ್ ಮಾಡಬೇಕಂದ್ರೆ ಎವ್ರಿ 10 days ಅಟ್ಲೀಸ್ಟ್ 4 times ಬರಬೇಕಾಗುತ್ತೆ ನೀವು. ಅಟ್ಲೀಸ್ಟ್ 4 times, ಇವನ್ ಒನ್ಸ್ ಇನ್ 10 days. 6-8 months ಇದೆ. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ಸ್ ಇದೆ. ಅದರಲ್ಲಿ ಸ್ವಲ್ಪ ಫಿಲ್ಲರ್ಸ್ ಎಲ್ಲ ಯೂಸ್ ಮಾಡ್ತೀವಿ ನಾವು. ದಟ್ ಕ್ಯಾನ್ ಟೇಕ್ ಅಬೌಟ್ 9 months to 3 years. ಅಲ್ಲಿವರೆಗೆ ನಾವು ಮಾಡ್ಬೋದು. ಓಕೆ, ಈಗ ಶ್ರುತಿ ಕರೆ ಮಾಡಿದ್ರೆ. ಶ್ರುತಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಅಪ್ಪರ್ ಮುಖದ ಮೇಲೆ ಫೇಸ್ ಮೇಲೆ ಅಪ್ಪರ್ ಲಿಪ್ ಮೇಲೆ ತುಂಬಾ ಹೇರ್ ಇದೆ. ಓಕೆ, ಸೊ ಎಷ್ಟು ಏಜ್ ನಿಮ್ದು ಶ್ರುತಿ? ಏಜ್ ಎಷ್ಟು ನಿಮ್ದು? ಎಷ್ಟು? 30ನಾ? ಓಕೆ, ರಾಜ್ ಮಾತಾಡ್ತಾರೆ. ಇದು ನಾರ್ಮಲ್, ಮೇಡಮ್ ಇದು ನಾರ್ಮಲ್. ಇದಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್, ಹೇರ್ ರಿಮೂವಲ್ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ. ಹೇರ್ ರಿಮೂವಲ್ ಟ್ರೀಟ್ಮೆಂಟ್ಸ್ ಅದು ತಾವು ಮಾಡಿಸ್ಕೊಂಡ್ರೆ ಪರ್ಮನೆಂಟ್ ಅಂತ ಹೇಳಬಹುದು. ಬಟ್ ಸಿಟ್ಟಿಂಗ್ ಸ್ವಲ್ಪ ಜಾಸ್ತಿ ಆಗಿ 6 to 8 ಸಿಟ್ಟಿಂಗ್ಸ್ ಇರುತ್ತೆ ಅದರಲ್ಲಿ. ಅದು ತಾವು ಮಾಡಿಕೊಂಡ್ರೆ ದಟ್ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ಅನ್ವಾಂಟೆಡ್ ಹೇರ್ ಕೂಡ? ಅನ್ವಾಂಟೆಡ್ ಹೇರ್ ಪರ್ಮನೆಂಟ್ ರಿಡಕ್ಷನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದು ಸ್ವಲ್ಪ ಜನ ಪರ್ಮನೆಂಟ್ ಹೇರ್ ಹೋಗೋದಿಲ್ಲ. ಲಾರ್ಜ್ಲಿ ಮಾಲಿಕ್ಯೂಲ್ಸ್ ಕಿಡ್ ಮಾಡ್ಬಿಟ್ಟು ಭಾಳ ಥಿನ್ ಮಾಡಿಬಿಡುತ್ತೆ, ಸೊ ಕಾಣೋದೇ ಇಲ್ಲ. ಸೊ ಮೇ ಬಿ 6 to 8 ಅಪ್ಪರ್ ಲಿಪ್ಸ್ಗೆಲ್ಲ 6 to 8 ಸೆಷನ್ಸ್ ಮಾಡಿದ್ರೆ ಸಾಕು. ಓಕೆ, ಶಿವಮೊಗ್ಗದಿಂದ ಪೂಜಾ ಕರೆ ಮಾಡಿದ್ದಾರೆ. ಪೂಜಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ನನಗೆ ತುಂಬಾ ಬ್ಲ್ಯಾಕ್ ಹೆಡ್ಸ್ ಆಗ್ತಾ ಇದೆ. ಬ್ಲ್ಯಾಕ್ ಹೆಡ್ ಎಲ್ಲಿ? ಮುಖದ ಮೇಲೆ ಎಲ್ಲಿ? ಮೂಗಿನ ಹತ್ರನಾ? ಮುಖದಲ್ಲಿ. ಅದೇ ಮೂಗಿನ ಹತ್ರನಾ, ಎಲ್ಲಿ ಅಂತ? ಮೂಗ ಹತ್ರ ಆಗ್ತಾ ಇದೆ ತುಂಬಾ ಓಡಾಡ್ತೀರಾ ಹೊರಗಡೆ ಎಲ್ಲ? ಇಲ್ಲ, ಹಾಗೇನಿಲ್ಲ. ಎಷ್ಟು ಏಜು ನಿಮಗೆ ಪೂಜಾ? 22. ಓಕೆ, ನಾರ್ಮಲ್ ಪ್ರೊಸೀಜರ್ ಇದು. ಇವಾಗ ಕ್ಲಿನಿಕಲ್ ತೋರಿಸ್ತಿದೆ ನೋಡಿ ನಿಮಗೆ. ಅದೇ ದಟ್ಸ್ ಅ ಟ್ರೀಟ್ಮೆಂಟ್, ಕ್ಲೀನ್ ಅಪ್ ಆಫ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ. ದಯವಿಟ್ಟು ಟು ಅವಾಯ್ಡ್ ಆಲ್ ದಿಸ್ ಬ್ಲ್ಯಾಕ್ ಹೆಡ್ಸ್, ಯಾಕಂದರೆ ಡಸ್ಟ್ ಎಲ್ಲ ಸೇರಿಬಿಟ್ಟು ಆ್ಯಕ್ನೆ ಮೇಲೆ ಬ್ಲ್ಯಾಕ್ ಹೆಡ್ಸ್ ಥರ ಕಾಣುತ್ತೆ. ಕ್ಲೀನ್ ಮಾಡಬೇಕಂದ್ರೆ ಅದಕ್ಕೆ ಫೇಸ್ ವಾಶ್ ವೆರಿ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 3 ಸತಿ ದಿನದಲ್ಲಿ ಮಾಡಬೇಕು. ಹ್ಯಾಂಡ್ಸ್ ಕ್ಲೀನ್ ಮಾಡಿರಬೇಕು. ಆದಷ್ಟು ಮೇಕಪ್ ಕಡಿಮೆ, ಈ ವಯಸ್ಸಲ್ಲಿ ಮೇಕಪ್ ಕಡಿಮೆ ಮಾಡಬೇಕು. ಮಾಡಿದ್ದೆಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ನಾನು ಹೇಳಿದಾಗ ಡಯಟ್ರಿ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಮಸಾಲ ಆಯಿಲ್ ಕಡಿಮೆ ಮಾಡೋದು. ಸೊ ಮಿಡಲ್ ಏಜ್ ಅವ್ರಿಗೆಲ್ಲ ಈ ಥರ ಸಮಸ್ಯೆಗಳು ಜಾಸ್ತಿ ಇದೆ ಇರುತ್ತೆ. ಮಿಡಲ್ ಏಜ್ ನಂತರ 50 ನಂತರ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಇದು ತುಂಬ ಯೂಸ್ಫುಲ್ ಅಂತೀರಾ? ಭಾಳ ಯೂಸ್ಫುಲ್. ಇದು ಫಾಲೋ ಮಾಡ್ಕೊಂಡು ಹೋದರೆ, ಇನ್ನು ನೋಡಿ ನೀವು ಸ್ಟಾರ್ಟಿಂಗಿಂದ ಫಾಲೋ ಮಾಡ್ಕೊಂಡು ಹೋದರೆ ನಿಮ್ಮ ಡಿಟ್ಯೂರೇಷನ್ ಆಫ್ ಫೇಸ್ ಭಾಳ ಕಡಿಮೆ ಆಗುತ್ತೆ. ಅದ್ರ ಮೇಲೆ ನೀವೇನಾದರೂ ಟ್ರೀಟ್ಮೆಂಟ್ ಮಾಡಿಸ್ಬೇಕಂದ್ರೆ ಬಹಳ ಚೆನ್ನಾಗಿ ಕಾಣುತ್ತೆ. ಪ್ರೈಮರಿ ಸ್ಟೇಜಲ್ಲೇ ಚೆನ್ನಾಗಿರುತ್ತೆ. ಹಾಗೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಅಂದರೆ ಏನು
ಏಜ್ನ ಅರೆಸ್ಟ್ ಮಾಡ್ಬೋದು. ನಮ್ಮ ಲೇಡೀಸಲ್ಲಿ ಕೇಳ್ತೀವಲ್ಲ ವಯಸ್ಸಾಗಿಲ್ಲ ಅಂದ್ಬಿಟ್ಟು ಸ್ಟಾರ್ಟಿಂಗಿಂದ ಚೆನ್ನಾಗಿ ನೋಡ್ಕೊಂಡು ಅದು ಅರೆಸ್ಟ್ ಮಾಡ್ಬೋದು. ಸೊ ಒಬ್ರು 70+ ಇದ್ದವ್ರು ಬಂದಿದ್ರು ಅಂತ ಹೇಳಿದ್ರೆ ಬರ್ತಾರೆ, ಸೊ ಹಿಂಗಿತ್ತು ಅವ್ರದ್ದೇ ಕ್ಯೂರ್ ಆಯ್ತಾ ಅಂತ? ಅಬ್ಸಲ್ಯೂಟ್ಲಿ. ಅವ್ರದ್ದೆಲ್ಲ ಅವ್ರ ಪ್ರಾಬ್ಲಮ್ಸ್ ಆ್ಯಕ್ನೆ ಇದಂತೂ ಇಲ್ಲ, ಅವ್ರ ಪ್ರಾಬ್ಲಮ್ಸ್ ರಿಂಕಲ್ಸ್ ಬೇಸ್ಡ್ ಪ್ರಾಬ್ಲಮ್ಸ್ ಅವ್ರದ್ದೆಲ್ಲ. ಸೊ ಅದಕ್ಕೆ ನಾರ್ಮಲ್ ವಿ ಹ್ಯಾವ್ ವೆರಿ ಸ್ಟ್ರಾಂಗ್ ಟ್ರೀಟ್ಮೆಂಟ್ಸ್ ಇದೆ. ನಾವು ಹೇಳಿದಾಗ ಎಷ್ಟು ಪರ್ಸೆಂಟ್ ಹೋಗ್ಬೋದು ಅಂತ ಅವ್ರ ಮುಖದಲ್ಲಿರುವಂಥ ಫೈನ್ ಲೈನ್ಸ್? 80%. ಹೌದಾ? 80 to 85%. ಬಿಕಾಸ್ ಆಲ್ರೆಡಿ 70+ ದ ರೆಸ್ಟ್ ಯಾಕೆ ಹೋಗಲ್ಲ, ಕಷ್ಟ ಅಂದರೆ ಸ್ಕಿನ್ ಟೈಪ್ ಹಾಗಾಗ್ಬಿಟ್ಟಿರುತ್ತೆ. 70-80 ವರ್ಷ ಅಂದರೆ ಸ್ಕಿನ್ ಸ್ವಲ್ಪ ಥಿಕ್ ಆಗಿಬಿಟ್ಟಿರುತ್ತೆ ಹೊರತು. ಬಟ್ ಯು ಕೆನಾಟ್ ಮೇಕ್ ಔಟ್. ನೀವು ಅದನ್ನು ಸ್ಟಡಿ ಮಾಡೋಕೆ ಹೋದರೆ ದೇ ಲುಕ್ ಲೈಕ್ ಜಾಂಬಿ, ಒಂಥರ ಕಾಣ್ತಾರೆ ಅವರು. ನೀವು ಎದುರ್ಕೊಂಡ್ಬಿಡ್ತೀರ ನೋಡ್ಬಿಟ್ಟು 80-90 ವರ್ಷದಲ್ಲಿ ಹಿಂಗಿದಾರ ಅಂದ್ಬಿಟ್ಟು. ಅದು ಮಾಡೋಕ್ಕಾಗಲ್ಲ. ಬಟ್ 90% ಎಸ್. ಓಕೆ, ಈಗ ಬೆಂಗಳೂರಿಂದ ಲಾವಣ್ಯ ಕರೆ ಮಾಡಿದ್ದಾರೆ. ಲಾವಣ್ಯ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮುಖದಲ್ಲಿ ಈಗ ಪಿಗ್ಮೆಂಟೇಷನ್ ಶುರು ಆಗ್ತಾ ಇದೆ. ಓಕೆ, ಏನು ಏಜ್ ನಿಮ್ಮದು? 30. ಓಕೆ, ರಾಜ್ ಮಾತಾಡ್ತಾರೆ. ಅಗೇನ್ ಸೇಮ್ ಹಾರ್ಮೋನಲ್ ಇಶ್ಯೂಸ್ ಅದಿರುತ್ತೆ. ಮತ್ತು ಜಾಸ್ತಿ ಮೇಡಮ್ ಆಚೆ ಓಡಾಡ್ತಾರೆ, ಇವರು ಓಡಾಡ್ತಿರ್ಬೋದು, ಓಡಾಡ್ತೀರ ತಾವು ಜಾಸ್ತಿ? ಹಾಂ ಮೇಡಮ್. ಮತ್ತು ನೀವು ದಯವಿಟ್ಟು ಇದು ಫೇಸ್ ವಾಶ್ ಮನೆಗೆ ಬಂದಾಗ ಎಲ್ಲೂ ನಿಮಗೆ ಸಿಗುತ್ತೆ, ಅಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ಇದು ಯೂಸ್ ಮಾಡಿ. ಸನ್ಸ್ಕ್ರೀನ್ ಭಾಳ ಇಂಪಾರ್ಟೆಂಟ್ ತಮ್ಗೆ ಯೂಸ್ ಮಾಡಬೇಕು. ಎಲ್ಲಿ ಹೋದರೂ ತಾವು ಸನ್ಸ್ಕ್ರೀನ್ ಹಾಕ್ಬಿಟ್ಟು ಹೋಗಿ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಜ್. ಮಿರಾಕಲ್ ಅಂತಲೇ ಹೇಳ್ಬೋದು. 10 ನಿಮಿಷದಲ್ಲಿ ಮುಖದಲ್ಲಿ ಫೈನ್ ಲೈನ್ಸ್ ಇರ್ಬೋದು, ಕಲೆಗಳಿರ್ಬೋದು ಅಂತ ತೆಗೆದು ಹಾಕೋದು. ತುಂಬ ಜನಕ್ಕೆ ಈಗಂತೂ ಎಸ್ಪೆಷಲಿ ಈ ಥರ ಬೆಂಗಳೂರು ಅಂತ ಸಿಟಿಯಲ್ಲಿ ಟೈಮ್ ಇರೋದಿಲ್ಲ, ಅವ್ರಿಗೆ ಫಟಾಫಟಾಗಿ ರೆಡಿ ಆಗಬೇಕಾಗುತ್ತೆ ಸಮ್ಟೈಮ್ಸ್. ಅಂಥವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಈ ಟ್ರೀಟ್ಮೆಂಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇನ್ಸ್ಟಂಟ್ ಫೇಸ್ ಲಿಫ್ಟ್ ಅಂದರೆ ಫಟಾಫಟ್ ಮಿರಾಕಲ್ ಮಾಡುವಂಥದ್ದು. ಅಂದರೆ 10 ನಿಮಿಷದಲ್ಲಿ ನಿಮ್ಮ ಮುಖದಲ್ಲಿರುವಂಥ ನೆರಿಗೆಗಳಿರ್ಬೋದು, ಕಲೆಗಳಿರ್ಬೋದು, ಅದನ್ನೆಲ್ಲ ತೆಗೆದು ಹಾಕುವಂಥದ್ದು. ಸೈಡ್ ಎಫೆಕ್ಟ್ ಇಲ್ಲ, ಸರ್ಜರಿ ಅಂತ ವರಿ ಮಾಡ್ಕೋಬೇಕಾಗಿಲ್ಲ. ಸೊ ಇಂತಹ ಒಂದು ವಿಶೇಷವಾದಂಥ ಟ್ರೀಟ್ಮೆಂಟನ್ನು ನೀವು ಟ್ರೈ ಮಾಡ್ಬೋದು. ಇದು ಇವತ್ತಿನ ಸುವಾಸನೆ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.